ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ VAಗೆ ಸಂಬಂಧಪಟ್ಟ ಪುನರಾವರ್ತಿತ ಕ್ವಶನ್ಗಳನ್ನ ನಾನು ಈ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇಷ್ಟು ದಿನ ನಾವು ಓದಿರ್ತೀವಲ್ವ, ಒಂದು ರಿವಿಷನ್ ಬೇಕು. ಯಾವ ರೀತಿ ರಿವಿಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದರಲ್ಲಿ ಆಯ್ದಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಾನು ಈ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ. ಇನ್ನೂ ಒಂದು 4-5 ವಿಡಿಯೋನ ನಾಳೆ ತನಕ ಬಿಡ್ತೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ಲು ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಫಸ್ಟ್ ಕ್ವಶನಿಂದ ಅಂದರೆ ಈ ವಿಡಿಯೋದಲ್ಲಿ 30 ಕ್ವಶನ್ಗಳನ್ನ ಕೊಡ್ತಾ ಇದ್ದೀನಿ. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಕನಕದಾಸ, ಪುರಂದರದಾಸ, ಬಸವಣ್ಣ, ಕುವೆಂಪು. ಇವರಲ್ಲಿ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನಿಸುತ್ತೆ. ಆನ್ಸರು ಗೆಸ್ ಮಾಡಿ. ಸೊ ಉತ್ತರ ಬಂದು ಪುರಂದರದಾಸರು. ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎರಡನೇ ಕ್ವಶನ್ ಬಂದು ತುಂಬ ಈಸಿಯಾಗಿ ಇಂಪಾರ್ಟೆಂಟಾಗಿ ಬರುವಂಥ ಕ್ವಶನ್ನೇ ನಾನು ಕೊಡ್ತಾ ಇರುವಂಥದ್ದು. ಎಷ್ಟನೇ ಶತಮಾನದಲ್ಲಿ ಕರುನಾಡು ಎಂದು ಕರೆಯಲಾಯಿತು? ಎಷ್ಟನೇ ಶತಮಾನ? 2ನೇ ಶತಮಾನದಲ್ಲಿ. 2, 3, 4 ಆ ರೀತಿ ಕೊಡ್ತಾರೆ. 2ನೇ ಶತಮಾನ ಅಂತ ಟಿಕ್ ಮಾಡಿದ್ರೆ ಸಾಕು. ಇಸಿಲ ಎಂಬ ಪದವು ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ? ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಬ್ರಹ್ಮಗಿರಿ ಶಾಸನ ಮತ್ತು ಕಪ್ಪೆ ಹರಭಟ್ಟನ ಶಾಸನ. ಇದರಲ್ಲಿ ಉತ್ತರ ಬಂದು ಬ್ರಹ್ಮಗಿರಿ ಶಾಸನ. ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 3ನೇ ಕ್ವಶನ್ಗೆ. ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಶಕ 550, 650, 450, 950. ಇದರ ಉತ್ತರ ಬಂದು ಕ್ರಿಸ್ತಶಕ 450. ನೆಕ್ಸ್ಟ್ ಕ್ವಶನ್ನು. ಹಲ್ಮಿಡಿ ಶಾಸನ ಕೆತ್ತಿಸಿದ ದೊರೆ ಯಾರು? ಚಾವುಂಡರಾಯ, ಕಾಕುಸ್ಥವರ್ಮ, ವಿಷ್ಣುವರ್ಧನ, ಅಶೋಕ ಚಕ್ರವರ್ತಿ. ಉತ್ತರ ಬಂದು ಕಾಕುಸ್ಥವರ್ಮ. ಸೊ ಫ್ರೆಂಡ್ಸ್, ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದರೆ ರಿವಿಷನ್ ಆಗಿರೋದ್ರಿಂದ. 6ನೇ ಕ್ವಶನ್ ಬಂದು ಬಾದಾಮಿ ಶಾಸನ ಎಷ್ಟನೇ ಶತಮಾನದ್ದು? 6ನೇ ಶತಮಾನ, 8ನೇ ಶತಮಾನ, 7ನೇ ಶತಮಾನ, 2ನೇ ಶತಮಾನ. ಸೊ ಫ್ರೆಂಡ್ಸ್, ನೀವು ಗೆಸ್ ಮಾಡಿ. ತುಂಬಾ ಈಸಿ. ಈ ಥರ ಕ್ವಶನ್ನೇ ಕೇಳುವಂಥದ್ದು ನಮಗೆ ತುಂಬ ಈಸಿ. 7ನೇ ಶತಮಾನದಲ್ಲಿ ಬಾದಾಮಿ ಶಾಸನ ಕಂಡು ಬಂದಿದ್ದು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಪ್ಪೆ ಹರಭಟ್ಟನ ಬಗ್ಗೆ ಯಾವ ಶಾಸನದಲ್ಲಿ ಉಲ್ಲೇಖಿತವಾಗಿದೆ? ತಮ್ಮಟಕಲ್ಲು ಶಾಸನ, ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಶ್ರವಣಬೆಳಗೊಳ ಶಾಸನ. ಸೊ ತುಂಬ ಅಂದರೆ ತುಂಬಾ ಈಸಿ. ಒಂದ್ಸರಿ ಗೆಸ್ ಮಾಡಿ. ಬಾದಾಮಿ ಶಾಸನ. ಕಪ್ಪೆ ಹರಭಟ್ಟನ ಬಗ್ಗೆ ಯಾವುದು ಹೇಳೋದು? ಬಾದಾಮಿ ಶಾಸನ. ನೆಕ್ಸ್ಟ್ ಕ್ವಶನ್ನು. ತಮ್ಮಟಕಲ್ಲು ಶಾಸನದ ಕಾಲ ಎಷ್ಟು? ಕ್ರಿಸ್ತಶಕ 430, 550, 500, 800. ಇದೇ ಕನ್ಫ್ಯೂಸ್ ಆಗೋದು. 550 ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಕ್ರಿಸ್ತಶಕ 500ರಲ್ಲಿ ಬರುವಂಥದ್ದು ಯಾವುದು? ತಮ್ಮಟಕಲ್ಲು ಶಾಸನ. ಯಾವುದು ಉತ್ತರ? ಕ್ರಿಸ್ತಶಕ 500ರಲ್ಲಿ. ನಾವೇನಾದರೂ ಮಿಸ್ ಆಗಿ 550 ಅಂತ ಹಾಕ್ಬಿಟ್ರೆ ಅಲ್ಲಿ 1 ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತೆ. ಯಾಕಂದರೆ ಇದು ಮೊದಲನೇ ಬಾರಿ ನಾವು ಕನ್ನಡನ ಬರೀತಾ ಇರೋದ್ರಿಂದ ತುಂಬ ಹುಷಾರಾಗಿ ಟಿಕ್ ಮಾಡಬೇಕು. ಒನಕೆ ವಾಡನ್ನು ಅಂದರೆ ಹಾಡು ಯಾವಾಗ ಹಾಡುತ್ತಾರೆ? ಯಾವ ಟೈಮಲ್ಲಿ ಹಾಡ್ತೀವಿ ನಾವು? ನಾಟಿ ಮಾಡಬೇಕಾದ್ರೆ, ಭತ್ತ ಕುಟ್ಟುವಾಗ, ನೃತ್ಯ ಮಾಡುವಾಗ, ಸಮಾರಂಭಗಳಲ್ಲಿ. ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಭತ್ತ ಕುಟ್ಟುವಾಗ ಒನಕೆ ಹಾಡು, ಭತ್ತನ ಕುಡ್ತಾರಲ್ವ ಹೊಳ್ಕಲಲ್ಲ, ಆ ಟೈಮಲ್ಲಿ ಒನಕೆ ಹಾಡು ಅನ್ನೋ ಪದವನ್ನು ಹಾಡ್ತಾರೆ. ಕವಿರಾಜ ಮಾರ್ಗ ಕೃತಿಯಲ್ಲಿ ಯಾವುದು ಅಗಣಿತವಾಗಿದೆ? ಯಾವುದು? ಗದ್ಯನ, ಪದ್ಯನ, ಕಾವ್ಯನ, ಗದ್ಯ, ಪದ್ಯ. ಗೆಸ್ ಮಾಡಿ. ತುಂಬ ಅಂದರೆ ತುಂಬಾ ಈಸಿ. ಈ ರೀತಿ ಕ್ವಶನ್ನೇ ಕೊಡುವಂಥದ್ದು. ಉತ್ತರ ಬಂದು ಗದ್ಯ, ಪದ್ಯ ಎರಡನ್ನೂ ಕೂಡ ಯಾವುದರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಕವಿರಾಜ ಮಾರ್ಗ ಕೃತಿಯಲ್ಲಿ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಡ್ಡಾರಾಧನೆ ಕೃತಿ ಬರೆದವರು ಯಾರು? ಗೆಸ್ ಮಾಡಿ. ಚಾವುಂಡರಾಯ, ನೇಮಿಚಂದ್ರ, ಶಿವಕೋಟ್ಯಾಚಾರ್ಯ, ಹರಿಹರ. ಓದಿರೋರ್ಗಂತೂ ತುಂಬ ಅಂದರೆ ತುಂಬಾ ಈಸಿ. ಈ ಕ್ವಶನ್ ಕೊಟ್ಟಿದ ತಕ್ಷಣವೇ ಆನ್ಸರ್ನ ಗೆಸ್ ಮಾಡಿಬಿಡ್ತೀರಾ. ಸೊ ಆನ್ಸರ್ ಯಾರಾದರೂ ಗೊತ್ತಿರೋರು ಮೆಸೇಜ್ ಮಾಡಿ. ಅಂದರೆ ಆನ್ಸರ್ ಬರೋದಕ್ಕಿಂತ ಮುಂಚಿತವಾಗಿ ಮೆಸೇಜ್ ಮಾಡಿದ್ರೆ ಓಕೆ, ನೀವು ಓದಿದ್ದೀರಾ ಅಂತ ಅರ್ಥ. ಶಿವಕೋಟ್ಯಾಚಾರ್ಯ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾನು ಒಂದೊಂದು ಟಾಪಿಕಲ್ಲಿ ಯಾವ್ಯಾವ ರೀತಿ ಕ್ವಶನ್ ಕೊಡ್ಬೋದು ಅನ್ನೋದನ್ನು ಚಾಯ್ಸ್ ಮಾಡಿ ಒಂದೊಂದು ಕೊಟ್ಟಿದ್ದೀನಿ. ಚಾವುಂಡರಾಯನ ಕೃತಿ ಯಾವುದು? ತುಂಬ ಈಸಿ. ಇದನ್ನು ಕಂಡುಹಿಡಿಯೋದಂತೂ ಗಾತ ಸಪ್ತಸತಿ, ಚಾವುಂಡರಾಯ ಪುರಾಣ, ಗಿರಿಜಾ ಕಲ್ಯಾಣ, ಶೃಂಗಾರ ಸಾರ. ಹೆಸರಲ್ಲೇ ಬಂದಿರುತ್ತೆ ಫ್ರೆಂಡ್, ನೀವು ಗೆಸ್ ಮಾಡ್ಬೋದು. ಇಲ್ಲಿ ಚಾವುಂಡರಾಯನ ಕೃತಿ ಯಾವುದು ಅಂದರೆ ಚಾವುಂಡರಾಯ ಪುರಾಣ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೀವು ಹೇಳ್ಬೋದು ಯಾವುದೋ ಒಂದು ಸ್ವಲ್ಪ ಹಿಸ್ಟ್ರಿ ಮಿಕ್ಸ್ ಆಗಿರುವಂಗಿದೆಯಲ್ಲ ಅಂತ. ಸೊ ದಯವಿಟ್ಟು ಆ ರೀತಿ ಅನ್ಕೋಬೇಡಿ. ಈ ರೀತಿ ಕ್ವಶನ್ ಅವ್ರು ಕೊಡೋದು. ಪಗರಣ ಎಂಬುದು ಯಾವ ಕಲೆಗೆ ಹತ್ತಿರವಾಗಿದೆ? ಕೇಳಿಸ್ಕೊಳ್ಳಿ. ಗ್ರಾಮ್ಯ ನಾಟಕ, ಭರತನಾಟ್ಯ, ಭತ್ತ ಕುಟ್ಟುವಾಗ ಹಾಡುವಂಥದ್ದು, ಮತ್ತು ಜೋಗುಳ ಹಾಡು. ತುಂಬ ಅಂದರೆ ತುಂಬಾ ಈಸಿ. ಗ್ರಾಮ್ಯ ನಾಟಕ ಮತ್ತು ಬಯಲಾಟ ಅಂತ ಬರುತ್ತೆ ಫ್ರೆಂಡ್ಸ್. ಆ ಟೈಮಲ್ಲಿ ಪಗರಣ ಅನ್ನೋ ಪದವನ್ನು ಬಳಸ್ತಾರೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು
ನೀವಿಲ್ಲಿ ನೋಡ್ತಾ ಇರ್ಬೋದು, ಚಂಪು ಯಾವ ಪ್ರಕಾರದಲ್ಲಿ ಇದೆ, ಈ ರೀತಿ ಕ್ವಶನ್ನು ಕೂಡ ಕೇಳ್ತಾರೆ. ಗದ್ಯ ಪ್ರಕಾರದಲ್ಲಿ ಆಯಿತಾ, ಸಂಗೀತ ಪ್ರಕಾರ, ಕಾವ್ಯ ಪ್ರಕಾರ, ನಾಟಕ ಪ್ರಕಾರ. ತುಂಬ ಅಂದರೆ ತುಂಬಾ ಈಸಿ. ಯಾವುದು ಅಂತ ಗೆಸ್ ಮಾಡಿ. ಸೊ ಉತ್ತರ ಬಂದು ಮೂರನೇದು ಕಾವ್ಯ ಪ್ರಕಾರ. ಚಂಪು ಯಾವ ಪ್ರಕಾರದಲ್ಲಿ ಕಂಡುಬರುತ್ತೆ? ಗದ್ಯ ಪ್ರಕಾರದಲ್ಲೂ ಕಂಡುಬರಲ್ಲ, ಸಂಗೀತ ಪ್ರಕಾರದಲ್ಲೂ ಕಂಡುಬರಲ್ಲ, ನಾಟಕ ಪ್ರಕಾರದಲ್ಲೂ ಇದು ಕಂಡುಬರಲ್ಲ. ಕಾವ್ಯ ಪ್ರಕಾರದಲ್ಲಿ ಚಂಪು ಕಾವ್ಯ. ಚಂಪು ಕಾವ್ಯ ಬರಿಬೇಕಾದ್ರೆ ನಾವು ಚಂಪು ಗದ್ಯ ಸಂಗೀತ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ ನಾವು. ಚಂಪು ಪ್ರಕಾರಗಳಲ್ಲಿ, ಕಾವ್ಯ ಪ್ರಕಾರಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಪಂಪನ ಯಾವ ಕೃತಿ ಚಂಪು ಪ್ರಕಾರದಲ್ಲಿದೆ? ಗೆಸ್ ಮಾಡಿ ಫ್ರೆಂಡ್ಸ್, ಇದೇ ಕನ್ಫ್ಯೂಸ್ ಆಗುವಂಥದ್ದು. ಅಜಿತ ಪುರಾಣ, ಆದಿಪುರಾಣ, ಗಿರಿಜಾ ಕಲ್ಯಾಣ, ಕರ್ನಾಟಕ ಕಾದಂಬರಿ. ಪಂಪನ ಯಾವ ಕೃತಿ ಚಂಪು ಪ್ರಕಾರದಲ್ಲಿದೆ? ಆದಿಪುರಾಣ. ಈ ರೀತಿಯೂ ಕೂಡ ಕ್ವಶನ್ನ ಕೇಳ್ತಾರೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಷ್ಟನೇ ಶತಮಾನದಲ್ಲಿ ವಚನ ಎಂಬ ಸಾಹಿತ್ಯ ಆರಂಭ ಆಯಿತು? ಎಷ್ಟನೇ ಶತಮಾನದಲ್ಲಿ? ಇದು ಕೂಡ ತುಂಬಾ ಈಸಿ. ವಚನಕಾರರು ಬಂದಂಥ ಕಾಲ 10ನೇ ಶತಮಾನ, 11ನೇ ಶತಮಾನ, 12ನೇ ಶತಮಾನ, 9ನೇ ಶತಮಾನ. ಉತ್ತರ ಬಂದು 12ನೇ ಶತಮಾನದಲ್ಲಿ ನಾವು ವಚನ ಸಾಹಿತ್ಯ ಆರಂಭವಾದದ್ದನ್ನು ನೋಡ್ಬೋದು. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು? ಚಾವುಂಡರಾಯ ಪುರಾಣ, ಒಡ್ಡಾರಾಧನೆ, ಸಮಯ ಪರೀಕ್ಷೆ, ರಾಮಕಥಾವತಾರ. ಗೆಸ್ ಮಾಡಿ. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ತುಂಬ ಅಂದರೆ ತುಂಬಾ ಈಸಿ. ಇದನ್ನು ಯಾವಾಗಲೂ ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ಗೆ ಕೇಳ್ತಾನೆ ಇರ್ತಾರೆ. ಒಡ್ಡಾರಾಧನೆ ಕೃತಿಯನ್ನು ರಚಿಸಿದವರು ಶಿವಕೋಟ್ಯಾಚಾರ್ಯ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿ ಎಂದೇ ಖ್ಯಾತಿ ಪಡೆದವರು ಯಾರು? ಸೋಮರಾಜ, ನಾಗಚಂದ್ರ, ಮುದ್ದಣ್ಣ, ಶಾಂತಿನಾಥ. ಯಾರಿಗೆ ಕರೀತಾರೆ? ಮುದ್ದಣ್ಣ ಅವರಿಗೆ ಕರೀತಾರೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಷಟ್ಪದಿಯ ಬ್ರಹ್ಮ ಯಾರು? ಬ್ರಹ್ಮ ಅಂತ ಕರಿತೀವಿ. ಷಟ್ಪದಿಯ ಬ್ರಹ್ಮ ಅಂತ ಯಾರನ್ನು ಕರಿತೀವಿ? ನಾಗಚಂದ್ರ, ರಾಘವಾಂಕ, ಕಾಕುಸ್ಥವರ್ಮ, ಕೇಶಿರಾದ. ಸೊ ಗೆಸ್ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಈಸಿ. ಈ ರೀತಿ ಕ್ವಶನ್ಗಳನ್ನೇ ಕೇಳುವಂಥದ್ದು. ಷಟ್ಪದಿಯ ಬ್ರಹ್ಮ ಅಂತ ನಾವು ರಾಘವಾಂಕರನ್ನು ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾಕಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾಳಿದ್ದೇ ಎಕ್ಸಾಮ್ ಇರೋದ್ರಿಂದ. ಷಟ್ಪದಿಯು ಎಷ್ಟು ಸಾಲುಗಳಲ್ಲಿ ಇದೆ? ಇದು ಕೂಡ ತುಂಬ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಚೆನ್ನಾಗಿ ತಿಳ್ಕೊಂಡಿರೋರು ಬೇಗನೆ ಟಿಕ್ ಮಾಡಿಬಿಡ್ಬೋದು. 6, 8, 3, 4 ಎಷ್ಟು ಸಾಲುಗಳಲ್ಲಿರುತ್ತೆ ಷಟ್ಪದಿ? 6 ಸಾಲುಗಳಲ್ಲಿ ಬರುತ್ತೆ. ಇಲ್ಲಿ 2, 3 ಮತ್ತು 6 ಸಾಲು ದೊಡ್ಡದಾಗಿರುತ್ತೆ. ಉಳಿದಂಥದ್ದು ಚಿಕ್ಕ ಸಾಲುಗಳಲ್ಲಿ ಷಟ್ಪದಿ ಕಂಡುಬರುತ್ತೆ. ಕನಕದಾಸರ ಸಾಂಗತ್ಯ ಕೃತಿ ಯಾವುದು? ಹರಿಭಕ್ತ ಸಾರ, ಮೋಹನ ತರಂಗಿಣಿ, ಭರತೇಶ ವೈಭವ. ಆನ್ಸರ್ ಯಾವುದು? ಮೋಹನ ತರಂಗಿಣಿ. ಯಾಕಂದರೆ ನೀವು ನೋಡ್ಬೋದು, ಇವರು ಬರೆದಂಥ ತುಂಬ ಕೃತಿಗಳಿವೆ. ನಮಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಯಾವುದನ್ನು ಮೆನ್ಷನ್ ಮಾಡಿದ್ದಾರೆ ಅದನ್ನು ಮಾತ್ರ ನೀವು ಟಿಕ್ ಮಾಡಬೇಕು. ರಗಳೆ ಕವಿ ಅಂತ ನಾವು ಯಾರನ್ನು ಕರಿತೀವಿ? ರಾಘವಾಂಕರನ್ನು ಕರಿತೀವ? ಪಂಪ, ನಾಗಚಂದ್ರ, ಹರಿಹರ. ರಗಳೆ ಕವಿ ಅಂತ ಯಾರನ್ನು ಕರಿತೀವಿ? ಈ ಥರ ಕ್ವಶನ್ನ 90% ಕೇಳುವಂಥ ಸೂಚನೆ ಇದೆ. ಯಾಕಂದರೆ ವಿ ಎ ಎಕ್ಸಾಮು ಇದೇ ಫಸ್ಟ್ ಟೈಮ್ ಕಾಲ್ ಮಾಡಿರೋದ್ರಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಅವರ ಆಲ್ರೆಡಿ ಸಿಲೆಬಸ್ ಕಾಫಿ ಬಿಟ್ಟಿದ್ದಾರಲ್ವ, ಅದ್ರ ಮೇಲೆ ನಾನು ಕ್ವಶನ್ಗಳನ್ನ ಕೇಳ್ತಾ ಇರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದಿಷ್ಟು ರಿವಿಷನ್ ಮಾಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇಂಪಾರ್ಟೆಂಟ್. ಇವರು ಒಬ್ಬರ ಬಗ್ಗೆ ತಿಳ್ಕೊಂಡ್ರೆ ಇಲ್ಲಿ 4 ಆನ್ಸರ್ ಇರುತ್ತಲ್ಲ, ಆ 4 ಜನರ ಬಗ್ಗೆನೂ ಕೂಡ ನಿಮಗೆ ನೆನಪಾಗ್ಬಿಡುತ್ತೆ. ಇವ್ರ ಬಗ್ಗೆ ಎಲ್ಲ ಓದಿರ್ತೀವಲ್ವ, ಇವ್ರು ಈ ಥರ ಕೃತಿಯನ್ನು ಬರೆದಿದ್ದಾರೆ, ಇವ್ರಿಗೆ ಈ ರೀತಿ ಅಂಕಿತ ನಾಮ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇದಕ್ಕೆ ಉತ್ತರ ನೋಡೋಣ. ಉತ್ತರ ಬಂದು ಹರಿಹರ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲೇಟ್ ಮಾಡೋದು ಬೇಡ. ಇವರುಗಳಲ್ಲಿ ಕನ್ನಡ ಕೀರ್ತನಕಾರರುಗಳು ಅಲ್ಲ. ಇವ್ರುಗಳಲ್ಲಿ ಯಾರೋ ಒಬ್ಬರು ಕನ್ನಡ ಕೀರ್ತನಕಾರರು ಅಲ್ಲ. ಕನ್ನಡ ಕೀರ್ತನೆಗಳನ್ನು ರಚಿಸಿಲ್ಲ. ಯಾರೋರು? ಮೋಹನ ತರಂಗಿಣಿ, ಕೆಂಗಲ್ ಹನುಮಂತಯ್ಯ, ವ್ಯಾಸರಾಯ, ಗೋಪಾಲದಾಸರು. ಇಲ್ಲೇ ಬಂತು ಉತ್ತರ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೆಂಗಲ್ ಹನುಮಂತಯ್ಯ. ಕನ್ನಡದ ಮೊದಲ ಶತಕ ಗ್ರಂಥ ಯಾವುದು? ಕನ್ನಡದ ಮೊದಲ ಶತಕ ಗ್ರಂಥ ಯಾವುದು? ಸೋಮೇಶ್ವರ ಶತಕ, ಪಂಪ ಶತಕ, ಚಂದ್ರ ಚೂಡಾಮಣಿ ಶತಕ, ಮಹಾಲಿಂಗ ಶತಕ. ಸೊ ಈ ಥರ ಕ್ವಶನ್ ಕೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಉತ್ತರ ಬಂದು ನಾಗಚಂದ್ರ ಚೂಡಾಮಣಿ ಶತಕ. ಇದನ್ನು ಬರೆದವರು ನಾಗವರ್ಮಾಚಾರ್ಯ. ನೆಕ್ಸ್ಟ್ ಕ್ವಶನ್. ಹರಿದಾಸ ಕೀರ್ತನೆಯನ್ನು ರಚನೆ ಮಾಡಿದವರು ಯಾರು? ಹರಿದಾಸ ಕೀರ್ತನೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ಕನ್ಫ್ಯೂಸು ಮಾಡ್ಕೋಬೇಡಿ. ಹರಿದಾಸರು ಅಂತ ಮಾತ್ರ ಹೇಳೋದಕ್ಕೆ ಹೋಗಬೇಡಿ. ಹಾಂಡಯ್ಯ, ಶ್ರೀ ನರಹರಿ ತೀರ್ಥರು, ಪಾದರಾಜರು, ಪುರಂದರದಾಸರು. ಉತ್ತರ ಬಂದು ಶ್ರೀ ನರಹರಿ ತೀರ್ಥರು. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪುರಂದರದಾಸರ ಗುರುಗಳು ಯಾರು? ವ್ಯಾಸರಾಯರು, ಪಂಪ, ಕನಕದಾಸ, ಬಸವಣ್ಣ. ಸೊ ಇದಂತೂ ಡೆಡ್ ಈಸಿ.
ವ್ಯಾಸರಾಯರಿಗೆ ಇಬ್ಬರು ಶಿಷ್ಯಂದರು ಇರ್ತಾರೆ, ಪುರಂದರದಾಸರು ಮತ್ತು ಕನಕದಾಸರು. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಕನಕದಾಸರ ಗುರುಗಳು ಕೂಡ ಅವರೇನೆ. ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತ ಯಾರನ್ನ ಕರೀತಾರೆ? ಈ ರೀತಿ ಕ್ವಶನ್ನು ಕೇಳ್ತಾರೆ. ಕನಕದಾಸ ಮತ್ತು ಪುರಂದರದಾಸರನ್ನ ಕರಿತಿದ್ರ ಕನಕದಾಸ ರಾಘವಾಂಕ. ಅಶ್ವಿನಿ ದೇವತೆಗಳಂತ ಯಾರನ್ನ? ದಾಸ ಮತ್ತು ಕನಕದಾಸರನ್ನ ವ್ಯಾಸರಾಯರೇ ಇವರನ್ನ ಅಶ್ವಿನಿ ದೇವತೆಗಳೆಂದು ಕರಿತಿದ್ರು. ಹಾಗಿದ್ರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ನೀವಿಲ್ಲಿ ನೋಡ್ತಾ ಇರ್ಬೋದು, ಕನಕದಾಸರು ಯಾವ ಗ್ರಾಮದಲ್ಲಿ ಜನಿಸಿದರು? ಬಾಡ, ಉಡುಪಿ, ರಾಯಚೂರು, ಬೆಳಗಾವಿ. ಸೊ ನೀವು ಇದನ್ನು ಯಾವಾಗಲೂ ಓದ್ತಾನೆ ಇರ್ತೀರ. ಬಾಡ, ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು ನೀವಿಲ್ಲಿ ನೋಡ್ತಾ ಇರ್ಬೋದು, ಏನೂ ಇಲ್ಲದ 2 ದಿನದ ಸಂಸಾರ. ಈ ಕೀರ್ತನೆಯನ್ನು ಬರೆದವರು ಪುರಂದರದಾಸ, ಕನಕದಾಸ, ಗೋಪಾಲದಾಸರು. ಉತ್ತರ ಬಂದು ಕನಕದಾಸರು ತುಂಬ ಕೃತಿಗಳನ್ನು ಅಂದರೆ ತುಂಬ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ನೆಕ್ಸ್ಟು ಶ್ರೀ ವಿಜಯನು ರಚಿಸಿದ ಕೃತಿ ಯಾವುದು? ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಬ್ರಹ್ಮಕಥೆ, ಗಜಾಷ್ಟಕ, ಕವಿರಾಜ ಮಾರ್ಗ, ಒಡ್ಡರಾಧನೆ. ಇದರಲ್ಲಿ ಯಾವುದು ಶ್ರೀ ವಿಜಯ ಅವರು ರಚಿಸಿದಂತಹ ಕೃತಿ? ಕವಿರಾಜ ಮಾರ್ಗ. ಹಾಗಿದ್ರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, ಗಜಾಷ್ಟಕ ಕೃತಿ ಬರೆದವರು ಯಾರು? ಕೈಗೊಟ್ಟ ಶಿವಮಾರ, ದುರ್ವಿನೀತ, ಪೊನ್ನ, ಬಾಣಭಟ್ಟ. ಉತ್ತರ ಯಾವುದು ಅಂತ ಗೆಸ್ ಮಾಡಿ. ಈ ಥರ ಕ್ವಶನ್ನೇ ಕೇಳೋದು ಫ್ರೆಂಡ್ಸ್. ಗಜಾಷ್ಟಕ ಕೃತಿ ಬರೆದವರು ಸೈಗೊಟ್ಟ ಶಿವಮಾರ. ಸೊ ನಾನಲ್ಲಿ ಬರಿಬೇಕಾದ್ರೆ ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಗೈಗೊಟ್ಟ ಅಂತ ಬರೆದಿದ್ದೀನಿ, ಸೈಗೊಟ್ಟ ಶಿವಮಾರ. ಕರ್ನಾಟಕ ಕಾದಂಬರಿ ಬರೆದವರು ಯಾರು? ಪಂಪ, ನಯಸೇನ, 1ನೇ ನಾಗವರ್ಮ, ದುರ್ಗಸಿಂಹ. ಕರ್ನಾಟಕ ಕಾದಂಬರಿ ಬರೆದವರು ಯಾರು? ಪಂಪ ಬರೆದ್ರ ಕರ್ನಾಟಕ ಕಾದಂಬರಿ. 1ನೇ ನಾಗವರ್ಮ, ದುರ್ಗಸಿಂಹ, ನಯಸೇನ. ಗೆಸ್ ಮಾಡಿ. ಈ ರೀತಿ ಕೇಳ್ತಾರೆ. 1ನೇ ನಾಗವರ್ಮ. ಕರ್ನಾಟಕ ಕಾದಂಬರಿ ಬರೆದವರು ಯಾರು? 1ನೇ ನಾಗವರ್ಮ. ಹಾಗಿದ್ರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವರುಗಳಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಕವಿ ಅಲ್ಲ. ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳು ತುಂಬ ಇದ್ದಾರೆ, ಅವರುಗಳಲ್ಲಿ ಇವರು ಅಲ್ಲ. ನರಸಿಂಹಾಚಾರ್, ಕುವೆಂಪು, ನಯಸೇನ, ದ.ರಾ ಬೇಂದ್ರೆ. ಒಂದ್ಸರಿ ನೋಡ್ಕೊಳ್ಳಿ. ಆಧುನಿಕ ಕನ್ನಡ ಸಾಹಿತ್ಯ ಕವಿ ಅಲ್ಲ ನಯಸೇನರು, ಯಾಕಂದರೆ ಇವರು ತುಂಬ ಹಿಂದೆ ಬರ್ತಾರೆ. ಇವರು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸೇರಿದವರು ಇವರು 3 ಜನ. ಹಾಗಿದ್ರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಕರೀತಾರೆ ಯಾರನ್ನ? ಕುವೆಂಪು, ರನ್ನ, ಪೊನ್ನ. ಪಂಪ, ಪೊನ್ನ, ರನ್ನ. ಕುವೆಂಪು, BM ಶ್ರೀ. ಉತ್ತರ ಬಂದು ಪಂಪ, ಪೊನ್ನ, ರನ್ನ. ಕನ್ನಡದ ರತ್ನತ್ರಯರು ಅಂತ ಇವ್ರನ್ನ ಕರಿತೀವಿ. ಇವರುಗಳಲ್ಲಿ ಒಬ್ಬರು ವೀರಶೈವ ಧರ್ಮಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಬರೆದಿದ್ದಾರೆ. ವೀರಶೈವ ಧರ್ಮಕ್ಕೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಕುವೆಂಪು, ರಾಘವಾಂಕ, ಶಿವರಾಮಕಾರ ಅಂತ ಎಲ್ಲ ಕೊಟ್ಟಿದ್ದೀನಿ. ಉತ್ತರ ಬಂದು ರಾಘವಾಂಕ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕೊಟ್ಟಿದ್ದೆ. ಇದು ವೆರಿ ಇಂಪಾರ್ಟೆಂಟು. ನಾನೊಂದು 5 ವಿಡಿಯೋಗಳಲ್ಲಿ ರಿವಿಷನ್ ರೀತಿ ಒಂದಷ್ಟು ಕ್ವಶನ್ಗಳನ್ನ ಕೊಡೋಣ ಅಂತೇಳಿ